ಬಿಗ್ ಬಾಸ್ ಮನೆಯಲ್ಲಿ ಶುರುವಾಯಿತು ಜಡೆ ಜಗಳ. ಐಶ್ವರ್ಯ ಪಾಯಿಂಟ್ಸ್ ಕದ್ದು ಚೈತ್ರ ಪರಾರಿ. ಇತ್ತ ಸಿಡಿದೆದ್ದ ಐಶ್ವರ್ಯ. ಅಷ್ಟಕ್ಕೂ ಬಿಗ್ ಬಾಸ್ ಮನೆಯಲ್ಲಿ ಆಗಿದ್ದೇನು, ಜಡೆ ಜಗಳಕ್ಕೆ ಕಾರಣವೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪಾಯಿಂಟ್ಸ್ ಕದ್ದು ಓಡಿದ ಚೈತ್ರ, ಐಶ್ವರ್ಯ ಫುಲ್ ಶಾಕ್. ಗುಂಪು ಕಟ್ಕೊಂಡು ಬರಲ್ಲ, ಎದುರಾಳಿಗೆ ಚೈತ್ರ ಚಾಲೆಂಜ್. ಬಿಗ್ ಬಾಸ್ ಸೀಸನ್ 11ಕ್ಕೆ ಇಬ್ಬರ ವೈಲ್ಡ್ ಕಾರ್ಡ್ ಎಂಟ್ರಿ ಬಳಿಕ ದೊಡ್ಡಮನೆ ಆಟ ಬಲು ಜೋರಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಹೊಸ ಟಾಸ್ಕ್ ಕೂಡ ಶುರುವಾಗಿದ್ದು, ಈ ಗೇಮ್ ವೇಳೆ ಪಡೆದ ಪಾಯಿಂಟ್ಸ್ ಅನ್ನ ಸ್ಪರ್ಧಿಗಳು ಕತ್ತಿನಲ್ಲಿ ಹಾಕಿಕೊಂಡು ಕಾಪಾಡಿಕೊಳ್ತಿದ್ದಾರೆ. ಟಾಸ್ಕ್ ಬಳಿಕ ಎಲ್ಲರೂ ಕುಳಿತು ಸಹಜವಾಗಿ ಮಾತಾಡ್ತಿದ್ದ ವೇಳೆ ಚೈತ್ರ ಕುಂದಾಪುರ ಪಕ್ಕದಲ್ಲೇ ಕುಳಿತಿದ್ದ ಐಶ್ವರ್ಯಗೆ ಸಖತ್ತಾಗಿ ಚಮಕ್ ಕೊಟ್ಟಿದ್ದಾರೆ. ಸೈಲೆಂಟ್ ಆಗಿ ಬಂದು ಪಾಯಿಂಟ್ಸ್ ಕದ್ದು ಪರಾರಿಯಾಗಿದ್ದಾರೆ. ಚೈತ್ರ ಮಾಡಿದ ಕೆಲಸ ನೋಡಿ ಐಶ್ವರ್ಯ, ಶಿಶಿರ್ ಶಾಕ್ ಆಗಿದ್ರು. ಪಕ್ಕದಲ್ಲೇ ಇದ್ದ ಮಂಜಣ್ಣ ತನ್ನದೇ ಟೀಮ್ನ ಚೈತ್ರಾಗೆ ಓಡಿ ಹೋಗು ಎಂದು ಹೇಳಿಕೊಟ್ಟಿದ್ದಾರೆ. ಇತ್ತ ಪಾಯಿಂಟ್ಸ್ ಕಾಪಾಡಿಕೊಳ್ಳಲು ಬಿಗ್ ಬಾಸ್ ಸೂಚಿಸಿದ್ರು. ಎಲ್ಲರ ಜೊತೆ ಮಾತಾಡ್ತಿದ್ದ ವೇಳೆ ಮೈಮರೆತ ಐಶ್ವರ್ಯ ಇದೀಗ ಪಾಯಿಂಟ್ಸ್ ಕಳೆದುಕೊಂಡಿದ್ದಾರೆ. ಇನ್ನು ಸಿಕ್ಕಿದ್ದು ಸೀರುಂಡೆ ಅಂತ ಚೈತ್ರ ಪಾಯಿಂಟ್ಸ್ ಕದ್ದು ಓಡಿ ಹೋದ್ರೆ, ಚೈತ್ರ ಹಿಂದೆಯೇ ಮಂಜು ಕೂಡ ಓಡಿ ಹೋದ್ರು. ಹಿಂದೆ ಐಶ್ವರ್ಯ ಕೂಡ ಬಂದ್ರು. ಪಾಯಿಂಟ್ಸ್ ಕದ್ದ ಚೈತ್ರ ಕುಂದಾಪುರ ಓಡಿ ಹೋಗಿ ಬಾತ್ರೂಮ್ ಬಾಗಿಲು ಹಾಕಿಕೊಂಡ್ರು. ಮಂಜು ಕೂಡ ಚೈತ್ರ ಜೊತೆ ಓಡಿ ಹೋಗಿ ಬಾತ್ರೂಮ್ನಲ್ಲಿ ಕುಳಿತಿದ್ದಾರೆ. ಪಾಯಿಂಟ್ಸ್ ಕಳೆದುಕೊಂಡ ಐಶ್ವರ್ಯ ಬೇಸರದಲ್ಲಿದ್ದಾರೆ. ಇತ್ತ ಶಿಶಿರ್ ಹಾಗೂ ತ್ರಿವಿಕ್ರಮ್ ಈ ರೀತಿ ಪಾಯಿಂಟ್ಸ್ ಕಿತ್ತುಕೊಳ್ಳೋದು ಸರಿಯಲ್ಲ ಎಂದು ಎದುರಾಳಿ ತಂಡದ ವಿರುದ್ಧ ಫುಲ್ ರಾಂಗ್ ಆದ್ರು. ಇದಕ್ಕೆ ಗೌತಮಿ ಹಾಗೂ ಹನುಮಂತು ಸಮರ್ಥನೆ ನೀಡಿದ್ದಾರೆ. ಇತ್ತ ಚೈತ್ರ ಅವರು ಐಶ್ವರ್ಯ ಬಳಿ ಪಾಯಿಂಟ್ಸ್ ಕಿತ್ತುಕೊಂಡಿಲ್ಲ, ರೂಲ್ಸ್ ಪ್ರಕಾರ ಐಶ್ವರ್ಯಗೆ ತಿಳಿಯದಂತೆ ಪಾಯಿಂಟ್ಸ್ ಎತ್ತಿಕೊಂಡಿದ್ದಾರೆ, ಅದರಲ್ಲಿ ತಪ್ಪೇನೂ ಇಲ್ಲ ಎಂದು ಚೈತ್ರ ಪರ ದೊಡ್ಡಮನೆ ಫ್ಯಾನ್ಸ್ ಬ್ಯಾಟ್ ಬೀಸಿದ್ರೆ, ಇನ್ನು ಕೆಲವರು ಆಟದ ಸ್ಟ್ರಾಟಜಿ ಗೊತ್ತಿರೋದು ಬೆಂಕಿ ಚೈತ್ರಾಗೆ ಮಾತ್ರ, ಅಕ್ಕೋ ನಿಮ್ ಕಳ್ಳಾಟ ಫುಲ್ ಜೋರು ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದಾರೆ. ಅದೇನೇ ಇರ್ಲಿ, ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಐಶ್ವರ್ಯ ಮತ್ತು ಚೈತ್ರ ಬೆಂಕಿ ಜಗಳ ಶುರುವಾಗಿದ್ರೆ, ಮತ್ತೊಂದ್ ಕಡೆ ದೊಡ್ಡ ಮನೆಯ ಫ್ಯಾನ್ಸ್ ಇವರಿಬ್ಬರ ಆಟ ನೋಡಿ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಎಂಜಾಯ್ ಮಾಡ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ.